ರಾಜ್ಯದಲ್ಲಿ ಇತ್ತೀಚೆಗೆ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಿದೆ. ಅದೆಷ್ಟು ಮಕ್ಕಳ ಮೇಲೆಲ್ಲ ಅಟ್ಯಾಕ್ ಮಾಡಿದೆ. ಸುಪ್ರೀಂ ಕೋರ್ಟ್ ಇಂದ ಆದೇಶ ಬಂದಿದೆ, ಆದ್ರೂ ಕೂಡ ರಾಜ್ಯ ಸರ್ಕಾರ ಅದರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಈ ಬೀದಿ ನಾಯಿಗಳ ಹಾವಳಿ ಬಗ್ಗೆ ಏನಂತ ಹೇಳ್ತೀರಿ? ನಾನು ಹೇಳುದು, ನಾಯಿ ಸಾಕುವವರು ಹೆಣ್ಣು ನಾಯಿ ಅಂತ ಹೇಳುವಾಗ ಇಲ್ಲಿ ಬಿಟ್ಟು ಹೋಗ್ತಾರೆ. ಬಿಟ್ಟು ಹೋಗುದಲ್ಲ, ಅದಕ್ಕೆ ಎಂತದ್ದು ಟ್ರೀಟ್ಮೆಂಟ್ ಮಾಡ್ಬೇಕಲ್ಲ. ಟ್ರೀಟ್ಮೆಂಟ್ ಮಾಡದೆ ದಾರಿಯಲ್ಲಿ ಬಿಟ್ಟು ಹೋದ್ರೆ ಮಕ್ಕಳೆಲ್ಲ ಇಲ್ಲಿ ಸ್ಕೂಲ್ ಹತ್ತಿರ ಮಕ್ಕಳೆಲ್ಲ ದಾರಿಗೆಲ್ಲ ಹೋಗುವಾಗ ಬೆನ್ನಾಡ್ಕೊಳ್ತದೆ. ಮೊದಲೆಲ್ಲ ಎಷ್ಟೆಲ್ಲ ಕ್ರಮ ಎಲ್ಲ ಇತ್ತು ನಾಯಿಗಳನ್ನು ಸಾಕುವುದು ಹಾಗೆಲ್ಲ. ಈಗ ಯಾವುದಿಲ್ಲ. ಈಗ ಅದರ ಬಗ್ಗೆ ಯಾರು ಮಾತಾಡೋಕೆ ಜನನೇ ಇಲ್ಲದ ಹಾಗೆ ಆಗಿದೆ. ಸಾಕ್ಬೇಕು, ಯಾಕೆಂದ್ರೆ ಬೀದಿ ನಾಯಿಯನ್ನು ನಾವು ಈಗ ಆಚೆ ಈಚೆ ಹೋಗುವಾಗ ಅದಕ್ಕೆ ಒಂದು ಅನ್ನ ಹಾಕುದು ನಮ್ಮ ಆದ್ರೆ ಯಾಕೆ ಅವ್ರು ತಂದು ಇಲ್ಲಿ ಬಿಡ್ತಾರೆ. ಪ್ಲಸ್ ಮತ್ತೆ ಇಲ್ಲಿ ಗಾಡಿ ಹೋಗುವಾಗ ಗಾಡಿಯ ಮಿಡ್ಲಿಂದ ಕೂಡ ನಾಯಿ ಓಡ್ಕೊಂಡು ಬರ್ತದೆ. ಆಗ ತುಂಬಾ ಮಂದಿಗೆ ಪ್ರಾಬ್ಲಮ್ ಆಗ್ತದೆ. ಈ ತರ ಮೊದಲೆಲ್ಲ ನಾಯಿಯನ್ನು ಕರ್ಕೊಂಡು ಹೋಗ್ಲಿಕ್ಕೆಲ್ಲ ಬರ್ತಿದ್ದು, ಅದಕ್ಕೆ ಇಂಜೆಕ್ಷನ್ ಮುಖಾಂತರ ಎಲ್ಲ ಕೊಡ್ತಿದ್ದು. ಅಮ್ಮ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ದೀಕ್ಷಿತ್ ಅಂತ ಹೇಳಿ. ಏನಂತ ಹೇಳಿದ್ರೆ, ರಾಜ್ಯದಲ್ಲಿ ಇತ್ತೀಚೆಗೆ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಿದೆ. ಅದೆಷ್ಟು ಮಕ್ಕಳ ಮೇಲೆಲ್ಲ ಅಟ್ಯಾಕ್ ಮಾಡಿದೆ. ಸುಪ್ರೀಂ ಕೋರ್ಟ್ ಇಂದ ಆದೇಶ ಬಂದಿದೆ, ಆದ್ರೂ ಕೂಡ ರಾಜ್ಯ ಸರ್ಕಾರ ಅದರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಈ ಬೀದಿ ನಾಯಿಗಳ ಹಾವಳಿ ಬಗ್ಗೆ ಏನಂತ ಹೇಳ್ತೀರಿ? ಸರ್, ಇಲ್ಲಿ ನೋಡಿ, ಈಗ ಮಕ್ಕಳು ಇಲ್ಲಿ ರೋಡಲ್ಲಿ ಹೋಗ್ತಾ ಇರ್ತಾರೆ, ಆಗ ಬೆನ್ನಾಡ್ಕೊಂಡು ಬರ್ತದೆ ನಾಯಿಗಳು. ಆಗ ಎಂತ ಮಾಡುದು, ಪಾಪ ಮಕ್ಕಳು ಎಲ್ಲೆಲ್ಲಿ ಓಡ್ತಾರೆ. ರೋಡ್ ಕ್ರಾಸ್ ಮಾಡಿದ್ರೆ ಆ ಕಡೆಯಿಂದ ಗಾಡಿ ಬರ್ತದೆ, ಈ ಕಡೆಯಿಂದ ಗಾಡಿ ಬರ್ತಾ ಇರ್ತಾರೆ. ಪ್ಲಸ್ ಮತ್ತೆ ಇಲ್ಲಿ ಗಾಡಿ ಹೋಗುವಾಗ ಗಾಡಿಯ ಮಿಡ್ಲಿಂದ ಕೂಡ ನಾಯಿ ಓಡ್ಕೊಂಡು ಬರ್ತದೆ. ಆಗ ತುಂಬಾ ಮಂದಿಗೆ ಪ್ರಾಬ್ಲಮ್ ಆಗ್ತದೆ. ಈ ತರ ಮೊದಲೆಲ್ಲ ನಾಯಿಯನ್ನು ಕರ್ಕೊಂಡು ಹೋಗ್ಲಿಕ್ಕೆಲ್ಲ ಬರ್ತಿದ್ದು, ಅದಕ್ಕೆ ಇಂಜೆಕ್ಷನ್ ಮುಖಾಂತರ ಎಲ್ಲ ಕೊಡ್ತಿದ್ದು. ಈಗ ನಾಯಿಗೆ ಇಂಜೆಕ್ಷನ್ ಆಗಿದೆ ಏನು ಅಂತೇಳಿ ಗೊತ್ತಾಗ್ತಿಲ್ಲ. ಹಾಗಾಗಿ ನಮ್ಗೆ ತುಂಬಾ ಹೆದರಿಕೆ ಆಗ್ತದೆ. ತುಂಬಾ ನಾಯಿಗಳನ್ನು ಇಲ್ಲೇ ಬಿಟ್ಟು ಹೋಗ್ತಿದ್ದಾರೆ, ಅದು ಕೂಡ ಮಾರ್ಕೆಟ್ ಅಲ್ಲಿ ಇಲ್ಲೇ ಬಿಟ್ಟು ಹೋಗ್ತಿದ್ದಾರೆ. ಅದಕ್ಕೆ ಹೊಟ್ಟೆಗಿಲ್ಲ, ಒಬ್ರು ತಂದೆ ಎಲ್ಲ ನಾವೆಲ್ಲ ಸ್ವಲ್ಪ ಕೊಡ್ತೇವೆ. ಆದ್ರೆ ನಾನು ಹೇಳುದು, ನಾಯಿ ಸಾಕುವವರು ಹೆಣ್ಣು ನಾಯಿ ಅಂತ ಹೇಳುವಾಗ ಇಲ್ಲಿ ಬಿಟ್ಟು ಹೋಗ್ತಾರೆ. ಬಿಟ್ಟು ಹೋಗುದಲ್ಲ, ಅದಕ್ಕೆ ಎಂತದ್ದು ಟ್ರೀಟ್ಮೆಂಟ್ ಮಾಡ್ಬೇಕಲ್ಲ. ಟ್ರೀಟ್ಮೆಂಟ್ ಮಾಡದೆ ದಾರಿಯಲ್ಲಿ ಬಿಟ್ಟು ಹೋದ್ರೆ ಮಕ್ಕಳೆಲ್ಲ ಇಲ್ಲಿ ಸ್ಕೂಲ್ ಹತ್ತಿರ ಮಕ್ಕಳೆಲ್ಲ ದಾರಿಗೆಲ್ಲ ಹೋಗುವಾಗ ಬೆನ್ನಾಡ್ಕೊಳ್ತದೆ. ಮೊದಲೆಲ್ಲ ಎಷ್ಟೆಲ್ಲ ಕ್ರಮ ಎಲ್ಲ ಇತ್ತು ನಾಯಿಗಳನ್ನು ಸಾಕುವುದು ಹಾಗೆಲ್ಲ. ಈಗ ಯಾವುದಿಲ್ಲ. ಈಗ ಅದರ ಬಗ್ಗೆ ಯಾರು ಮಾತಾಡೋಕೆ ಜನನೇ ಇಲ್ಲದ ಹಾಗೆ ಆಗಿದೆ. ಸಾಕ್ಬೇಕು, ಯಾಕೆಂದ್ರೆ ಬೀದಿ ನಾಯಿಯನ್ನು ನಾವು ಈಗ ಆಚೆ ಈಚೆ ಹೋಗುವಾಗ ಅದಕ್ಕೆ ಒಂದು ಅನ್ನ ಹಾಕುದು ನಮ್ಮ ಆದ್ರೆ ಯಾಕೆ ಅವ್ರು ತಂದು ಇಲ್ಲಿ ಬಿಡ್ತಾರೆ. ಅದಕ್ಕೆ ಏನಾದ್ರು ಮಾಡ್ತಾರೆ ಟ್ರೀಟ್ಮೆಂಟ್, ಎಂತ ಕೂಡ ಮಾಡುದಿಲ್ಲ. ಹಾಗೆ ತುಂಬಾ ಸಮಸ್ಯೆ ಆಗ್ತದೆ ರೋಡಲ್ಲಿ ಎಲ್ಲ. ಸುಪ್ರೀಂ ಇಂದ ಆದೇಶ ಬಂದು ರಾಜ್ಯ ಸರ್ಕಾರ ಅದರ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ. ಯಾವ ರೀತಿಯ ಕ್ರಮ ಕೈಗೊಳ್ಬೇಕು ಅಂತ ನೀವು ಹೇಳ್ತೀರಿ? ನಾನು ಹೇಳುದು, ಇದರ ಬಗ್ಗೆ ಸ್ವಲ್ಪ ಕ್ರಮ ಕೈಗೊಳ್ಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ, ಮಾನವ ದೃಷ್ಟಿಯಲ್ಲಿ ನಾವು ಇದು ಎಲ್ಲರಿಗೆ ಬಂದ ಒಂದು ಸಮಸ್ಯೆ. ನಮ್ಗೆ ಎಷ್ಟು ಸಾಧ್ಯ ಉಂಟಾ ಅಷ್ಟಾದ್ರೂ ನಾವು ಸ್ವಲ್ಪ ಅದರ ಬಗ್ಗೆ ಸ್ವಲ್ಪ ಜಾಗೃತಿ ಮೂಡಿಸ್ಬೇಕಂತೇಳಿ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಿದ್ದೇನೆ. ದಿನನಿತ್ಯ ಹೋದಾಗೆ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾನೆ ಹೋಗ್ತದೆ, ಕಡಿಮೆ ಆಗ್ತಿಲ್ಲ. ಅದೆಷ್ಟೋ ಜನರ ಮೇಲೆ ಅಟ್ಯಾಕ್ ಎಲ್ಲ ಮಾಡ್ತಾ ಇದೆ. ಇದನ್ನೆಲ್ಲ ನೋಡುವಾಗ ಏನಂತ ಅನಿಸ್ತದೆ? ಸರ್ಕಾರ ಇಷ್ಟೆಲ್ಲ ನಿರ್ಲಕ್ಷ್ಯ ಮಾಡ್ತಿದೆ ಏನಂತ ಹೇಳಿ ಬೇಸರದ ಸಂಗತಿ ಸರ್. ಯಾಕೆಂತ ಹೇಳಿದ್ರೆ ನೋಡಿ, ಮೊನ್ನೊಂದು 2 ಗಾಡಿ ಇಲ್ಲಿ ಬಿತ್ತು, ನಾಯಿ ಅಡ್ಡ ಬಂತು, 2 ಗಾಡಿ ಬಿತ್ತು. ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವರನ್ನು ನಾವೇ ಎತ್ತಿ ಕುತ್ಕೊಳ್ಸ್ಬೇಕು. ಯಾಕಂದ್ರೆ ಅದಕ್ಕೆ ಏನು ಕ್ರಮಗೊಳ್ಳಿಕ್ಕೆ ನಮ್ಗೆ ಆಗುದಿಲ್ಲ. ಆದ್ರೆ ಹೇಳುದು, ಈ ತರ ಆದ್ರೆ ಇನ್ನು ಎಂತ ಪರಿಸ್ಥಿತಿ? ದೊಡ್ಡ ಸಣ್ಣ ಆಕ್ಸಿಡೆಂಟ್ ಅಲ್ಲ, ದೊಡ್ಡ ಆಕ್ಸಿಡೆಂಟೇ ಆಗ್ತದೆ. ಕೈಗಾಲಿಗೆಲ್ಲ ತಾಗಿ ನಾಯಿ ಅಡ್ಡಬಾರ್ದು, ರಾತ್ರಿ ಅಡ್ಡಬಾರ್ದು. ಈ ತರ ಚಿಕ್ಕ ಮಕ್ಕಳ ಮೇಲೆ ರೋಡಲ್ಲಿ ಹೋಗ್ತಾರೆ. ಪಾಪ ಮಕ್ಕಳು ಓಡ್ಕೊಂಡು ಬರ್ತಾರೆ, ಕಲ್ಲು ಬಿಸಾಡ್ತಾರೆ. ಆದ್ರೆ ಮಕ್ಕಳಿಗೆ ಹೆದರಿಕೆ ಆಗ್ತಾ ಉಂಟು, ಅದು ಹಾಗೆ ಬರ್ತಾ ಉಂಟು. ಅದೇ ಒಂದು ಸಮಸ್ಯೆ ಸರ್. ಇಲ್ಲಿ ನಾಯಿ ಒಂದು ಸ್ವಲ್ಪ ಜಾಗೃತಿ ಮೂಡಿಸ್ಬೇಕು. ಹಾಗೆ ಸರ್ಕಾರದಿಂದ ಸರಿಯಾದ ಕ್ರಮ ಎಲ್ಲ ಬಂದ್ರೆ ಇದನ್ನು ಸರಿಯಾದ ಹತೋಟಿಗೆ ತರಲಿಕ್ಕೆ ಸಾಧ್ಯ? ಸಾಧ್ಯ ಉಂಟು. ಸರ್ಕಾರ ಇದಕ್ಕೆ ಕ್ರಮ ಸರಿಯಾಗಿ ಕೈಗೊಳ್ಬೇಕು. ಯಾಕಂತ ಹೇಳಿದ್ರೆ, ಇದು ಕೈಕೊಂಡ್ರೆ ಎಲ್ಲರಿಗೂ ಸ್ವಲ್ಪ, ಮಕ್ಕಳಿಗೂ ಜನಗಳಿಗೂ ಸ್ವಲ್ಪ ಇದಾಗ್ತದೆ. ಅದಕ್ಕೋಸ್ಕರ ಇದನ್ನು ಜಾರಿಗೊಳಿಸ್ಬೇಕು. ನಾನು ಎಲ್ಲರ ಪರವಾಗಿ ಕೇಳ್ಕೊಳ್ತಿದ್ದೇನೆ. ಮೇನ್ ಮಕ್ಕಳು ಒಂದು ದಾರಿಯಲ್ಲಿ ಶಾಲೆಯಿಂದ ಹೋಗುವಾಗ ಬರುವಾಗ ಮಕ್ಕಳು ಈ ದಾರಿಯಲ್ಲೇ ಹೋಗ್ತಾರೆ, ಅದು ಮೇನ್. ಮತ್ತೆ ವೆಹಿಕಲ್ ಕೂಡ, ಇದರಲ್ಲಿ ವೆಹಿಕಲ್ ಹೋಗ್ತಾ ಬರ್ತಾ ಇರ್ತದೆ, ವೆಹಿಕಲ್ಗೆನೆ ಅಡ್ಡ ಬರ್ತದೆ. ಸ್ಕೂಟಿಯವರು, ಬೈಕ್ನವರು, ಎಷ್ಟು ಮಂದಿ ಇಲ್ಲಿ ತಾಗಿದೆ. ಸರಿಯಾದ ಕ್ರಮ ಕೈಗೊಳ್ಬೇಕು. ಹೌದು, ಸರ್ಕಾರ ಸರಿಯಾಗಿ ಕ್ರಮ ಕೈಗೊಳ್ಬೇಕಾಗಿ ನಾನು ಕೇಳ್ಕೊಳ್ತಿದ್ದೆ.